ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಬ್ಯಾಚ್ ಇರ್ತಕ್ಕಂಥದ್ದು. ಹಾಗೆ 8ನೇ ತಾರೀಕು ಏಪ್ರಿಲ್ 2024 ಗ್ರಹಗಳು ಎಲ್ಲೆಲ್ಲಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ತಗೊಂಡಿದ್ದೀನಿ. 3ನೇ ಲಗ್ನಕ್ಕೆ ಹೋಗೋಣ. ಇವತ್ತು ಮಿಥುನ ಲಗ್ನ ಅಂತ ತಗೊಳ್ಳೋಣ. ಮಿಥುನ ಲಗ್ನಾಧಿಪತಿಯಾಗಿರ್ತಕ್ಕಂಥವನು 11ನೇ ಮನೆಯಲ್ಲಿದ್ದಾನೆ. ಇದು ಕೂಡ ಈ ಒಂದು ಉಗಾದಿ ಭವಿಷ್ಯಕ್ಕೆ ಲಾಭವನ್ನು ತಂದುಕೊಡುತ್ತೆ. ಬಹಳ ಒಂದು ಮೈಂಡ್ ತುಂಬಾ ಶಾರ್ಪ್ ಆಗ್ತಕ್ಕಂಥದ್ದು. ನಾವು ಯಾವುದರಲ್ಲಿ ನೋಡಿದ್ರೂ ಕೂಡ ಅದರಲ್ಲಿ ಲಾಭ ಬರಲಿ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರವನ್ನ ವಿಶೇಷವಾಗಿ ನೋಡ್ತಕ್ಕಂಥದ್ದು ಇಲ್ಲಿ ಮಿಥುನ ಲಗ್ನದವರಿಗೆ ಅತಿ ಹೆಚ್ಚು ಲಾಭ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ. 2ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 10ನೇ ಮನೆಗೆ ಹೋಗಿದ್ದಾನೆ. 2ನೇ ಅಧಿಪತಿಯಾಗಿರ್ತಕ್ಕಂಥವ್ನು 10 ಅಂದ್ರೆ ಕುಟುಂಬದಲ್ಲಿ ಸ್ವಲ್ಪ ಅಸಂತೋಷ ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದ್ರೆ ವೃತ್ತಿಯಿಂದ ಹಣ ಗಳಿಸ್ತಕ್ಕಂಥದ್ದು, ಗೌರ್ಮೆಂಟ್ ಅಥವಾ ಬ್ಯಾಂಕ್ಗಳಿಂದ ಅಧಿಕವಾಗಿರ್ತಕ್ಕಂಥ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು, ಅನೇಕ ವಿಚಾರದಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥದ್ದು 2ನೇ ಮನೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಇರತಕ್ಕಂಥದ್ದು ಕಂಡು ಬರುತ್ತೆ. 3ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ದಶಮದಲ್ಲಿರೋದ್ರಿಂದ ನಿಮ್ಮ ಮಾತು ಹಿರಿಯರು ಕೇಳ್ತಕ್ಕಂಥದ್ದು, ನಿಮ್ಮ ಮಾತಿನಿಂದ ನಿಮಗೆ ಪ್ರಶಸ್ತಿ ಪ್ರದಾನಗಳನ್ನ ಕೊಡ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕಾರ್ಯ ಅಂತಂದ್ರೆ ಅದು ಎಫರ್ಟ್ ಅಂತ ಹೇಳ್ತೀವಿ. ನೀವು ಹಾಕಿರ್ತಕ್ಕಂಥ ಎಫರ್ಟ್ ಇಂದ ನಿಮಗೆ ಸನ್ಮಾನಗಳು, ಮಾನ ಬರ್ತಕ್ಕಂಥದ್ದು, ಸನ್ಮಾನಗಳು ಬರ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಕಂಡು ಬರುತ್ತೆ. 3ನೇ ಅಧಿಪತಿಗೆ ಆಗಿರ್ತಕ್ಕಂಥ ಸೂರ್ಯ 10ನೇ ಮನೆಯಲ್ಲಿರೋದ್ರಿಂದ. ಹಾಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಲಾಭಸ್ಥಾನದಲ್ಲಿದ್ದಾನೆ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಲಾಭ ಬರ್ತಕ್ಕಂಥದ್ದು, ಮನೆ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು, ಕೃಷಿಯಿಂದ ಲಾಭ, ಮನೆ ಬಾಡಿಗೆಯಿಂದ ಲಾಭ, ತಾಯಿಯಿಂದ ಲಾಭ, ಅನೇಕ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥ ಒಂದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಪಂಚಮಾಧಿಪತಿ ಅಂತಂದ್ರೆ ನಮಗೆ ಮಕ್ಕಳ ವಿಚಾರ, ಹಾಗೆ ಎಂಜಾಯ್ಮೆಂಟ್ ಅಂತ ನಾವು ಕರಿತೀವಿ. ಆ ವಿಚಾರದಲ್ಲಿ ಶುಕ್ರ ಇಲ್ಲಿ ಎಗೈನ್ 10ನೇ ಮನೆಯಲ್ಲಿರೋದ್ರಿಂದ 10ನೇ ಮನೆ ವೃತ್ತಿಯ ಸ್ಥಾನ ಅಂತ ಕರಿತೀವಿ, ಅಥವಾ ಕಾರ್ಯಕ್ಷೇತ್ರದ ಸ್ಥಾನ ಅಂತೀವಿ. ಅಲ್ಲಿ ಬಹಳ ಉತ್ಸಾಹದಿಂದ ಇರತಕ್ಕಂಥದ್ದು. 5ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 10. ಸೊ ಕೆಲಸದಲ್ಲಿ ಬಹಳಷ್ಟು ಎಂಜಾಯ್ಮೆಂಟ್ ಇರತಕ್ಕಂಥದ್ದು, ಕೆಲಸದಲ್ಲಿ ನಾವು ಬಹಳಷ್ಟು ಖುಷಿ ಪಡ್ತಕ್ಕಂಥದ್ದು, ಬಹಳಷ್ಟು ಕೆಲಸದಿಂದ ಅನೇಕ ಜಾಗಕ್ಕೆ ಎಂಜಾಯ್ಮೆಂಟ್ಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ 6ನೇ ಅಧಿಪತಿ ನಮ್ಮ ಶತ್ರುಗಳ ಸ್ಥಾನ, ವೃತ್ತಿ ಸ್ಥಾನ ಅಂದ್ರೆ ಜಾಬ್ ಅಂತ ನಾವು ಕರಿತೀವಿ, ರೋಗ ರಿಪು ಋಣ ಅಂತ ಕರಿತೀವಿ. ಆ 6ನೇ ಅಧಿಪತಿಯಾಗಿರ್ತಕ್ಕಂಥವನು 9ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅದೃಷ್ಟದಾಯಕವಾಗಿರುತ್ತೆ. ಅಂದ್ರೆ ಎನಿಮೀಸು ಕೂಡ ಫ್ರೆಂಡ್ಸ್ ಆಗ್ತಾರೆ. ಅಂದ್ರೆ 9ನೇ ಮನೆ ಸ್ವಲ್ಪ ಸಹಾಯದ ಮನೆ, ಸಹಾಯಹಸ್ತದ ಮನೆ. ಅಲ್ಲಿ ನಮಗೆ ಅದೃಷ್ಟವನ್ನು ತಂದು ಕೊಡ್ತಕ್ಕ. ಅದೃಷ್ಟ ಅಂತಂದ್ರೆ ಯಾರಾದ್ರೂ ಬಂದು ಕಾಪಾಡ್ತಕ್ಕಂಥದ್ದು. ಕೆಲಸದಲ್ಲಿ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಕೆಲಸ ಸೇರಕ್ಕೆ. ಯಾರಾದ್ರೂ ಶತ್ರುಗಳು ಇದ್ರೆ, ಯಾರಾದ್ರೂ ಹೊಡೆಯಕ್ ಬಂದ್ರೆ ಅವ್ರು ಮುಟ್ಟಕ್ ಹೋಗ್ಬೇಡಪ್ಪ ನಾನು ಇದೀನಿ ಅಂತ ಹೇಳ್ತಕ್ಕಂಥದ್ದು. ಯಾವ್ದಾದ್ರು ರೋಗ ಬಂದ್ರು ಕೂಡ ಡಾಕ್ಟರ್ ನೋಡಿದ ತಕ್ಷಣ ಬೇಗ ಕ್ಯೂರ್ ಆಗ್ತಕ್ಕಂಥದ್ದು 6ನೇ ಅಧಿಪತಿ 9ರಲ್ಲಿ. ಸೊ ಸಾಲ ಮಾಡಿದ್ರು ಕೂಡ ನಾನು ಇದನ್ನ ತಗೊಳಪ್ಪ, ನೀನು ಇವತ್ತು ಕೊಡು, ನಾಳೆ ಅವ್ನು ಕೊಟ್ಬಿಟ್ಟು ಖಾಲಿ ಮಾಡಿ ನಂಗೆ ನಾಳೆ ಕೊಡು ಅಂತ ಹೇಳ್ತಕ್ಕಂಥ ಸಹಾಯಹಸ್ತವನ್ನ ತೋರಿಸ್ತಕ್ಕಂಥ ವಿಚಾರಗಳು 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಆ 9ನೇ ಮನೆಗೆ ಹೋಗ್ತಕ್ಕಂಥ ಒಂದು ಸ್ಥಾನದಲ್ಲಿ ಆಗ್ತಕ್ಕಂಥ ಒಂದು ವಿಚಾರ. ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಇಲ್ಲಿ 11ನೇ ಮನೆಗೆ ಹೋಗಿದ್ದಾನೆ. ಅಂದ್ರೆ ಇಲ್ಲಿ ಗುರು ಆಗಿರ್ತಕ್ಕಂಥವನು 11ನೇ ಮನೆ. ಪಬ್ಲಿಕ್ ಇಂದ ಲಾಭ, ಹೆಂಡತಿ ಅಥವಾ ಗಂಡನಿಂದ ಲಾಭ, ಪಾರ್ಟ್ನರ್ ಇಂದ ಲಾಭ, ಫ್ರೆಂಡ್ಶಿಪ್ ಇಂದ ಲಾಭ, ಪಾರ್ಟ್ನರ್ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಲಾಭ ಬರ್ತಕ್ಕಂಥದ್ದು, ಅನೇಕ ವಿಚಾರದಲ್ಲಿ ಗುರುವಿನ ತತ್ವದಿಂದ ಲಾಭವನ್ನು ತರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗೆ 8ನೇ ಅಧಿಪತಿ ಆಗಿರ್ತಕ್ಕಂಥವನು ನವಮಕ್ಕೆ ಹೋದಾಗ ಇಲ್ಲಿ 8ನೇ ಮನೆ ಯಾವಾಗಲೂ ಕೂಡ ಒಂದು ರೀತಿಯ ಕಷ್ಟದ ಮನೆ. ಆ ಕಷ್ಟದ ಮನೆ 9ನೇ ಮನೆಗೆ ಹೋದಾಗ, ಮತ್ತೆ 9ನೇ ಅಧಿಪತಿ 9ರಲ್ಲೇ ಬಂದಾಗ ಕಷ್ಟಗಳು ಬಂದರೂ ಕೂಡ ಲಾಸ್ಟ್ ಅಲ್ಲಿ ನಮಗೆ ಒಂದು ಅದೃಷ್ಟ ಬರ್ತಕ್ಕಂಥ ಒಂದು ಸಮಯ. 9ನೇ ಅಧಿಪತಿ 8ಕ್ಕೆ ಬಂದಾಗ ಬೇರೆ, 8ನೇ ಅಧಿಪತಿ 9ಕ್ಕೆ ಬಂದಾಗ ಬೇರೆ. 8ನೇ ಅಧಿಪತಿ 9ಕ್ಕೆ ಬಂದಾಗ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು,
ಕಷ್ಟದಿಂದ ಅದೃಷ್ಟ ಕೊನೆಗೆ. ಅದು ನಾವು ರೇಸ್ ಓಡ್ತಾ ಇರ್ತೀವಿ, ನಾವು ಮೂರಲ್ಲಿ ಓಡ್ತಾ ಇರ್ತೀವಿ, ಅದೇನೋ ಗೊತ್ತಿಲ್ಲ, ಲಾಸ್ಟಲ್ಲಿ ಫಸ್ಟ್ ಬಂದ್ಬಿಡ್ತೀವಿ. ಈ ರೀತಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿರತಕ್ಕಂಥ ಒಂದು ವಿಚಾರ. ಹಾಗೆ ನವಮಾಧಿಪತಿ ನವಮದಲ್ಲಿದ್ದರೆ ಯಾವಾಗಲೂ ಕೂಡ ಮಿಥುನ ಲಗ್ನದವ್ರಿಗೆ ಅದೃಷ್ಟ ಜೊತೆಲೇ ಇರುತ್ತೆ. ಏನಾದ್ರೂ ಒಂದಲ್ಲಿ ನಾವು ಏನೋ ಬಸ್ಸಿಂದ ಇಳಿಬೇಕಾದ್ರೆ ಬಿದೋಗ್ಬಿಡ್ತೀವಿ, ಯಾರೋ ಬಂದು ಟಕ್ಕಂತ ಎತ್ತು ಬಿಡ್ತಾರೆ, ಏನೋ ಅನಾಹುತ ಆಗ್ದಂಗೆ. ಏನೋ ಒಂದು ಹೋಗಿರ್ತೀವಿ, ಲಾಸ್ಟಲ್ಲಿ ಊಟ ಮಾಡೋಕ್ಕೆಲ್ಲ ಹೋಗಿರ್ತೀವಿ, ಬೆಳಿಗ್ಗೆ ಎಲ್ಲೋ ತಿಂಡಿ ತಿನ್ನಕ್ಕೆ ಹೋಗಿರ್ತೀವಿ, ಸರ್ ಕ್ಲೋಸ್ ಸರ್ ಅಂತಾರೆ. ಆ ಹೋಟ್ಲವ್ನು ಏನ್ ಮಾಡ್ತಾನೆ, ಏನಪ್ಪಾ ಇಡ್ಲಿ ಇದೇನಪ್ಪಾ ಅಂತ ಕೇಳ್ತಾನೆ. ಒಂದ್ ಪ್ಲೇಟ್ ಇದೆ ಸರ್ ಅಂತಾನೆ. ಅದೇ ಅದು ಅದೃಷ್ಟ. ಅಂದ್ರೆ ತುಂಬಾ ಜನ ಅದೃಷ್ಟ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗಳಿಗೆಲ್ಲೂ ಒಂದು ಆ ಹೋಟ್ಲ್ಗೆ ಹೋದಾಗ, ಸರ್ ಒಂದು ಪ್ಲೇಟ್ ಬಜ್ಜಿ ಇದೆ ಸರ್ ಅಂತ ಹೇಳ್ತಾರಲ್ಲ, ಬಜ್ಜಿ ಖಾಲಿ ಅಂತ ಇಲ್ಲಿ ಹೊಡಿತಾ ಇರ್ತಾನೆ. ಬಜ್ಜಿ ಖಾಲಿ ಅಂತಿದ್ದಾಗ ಒಂದ್ ಪ್ಲೇಟ್ ಅಂತ ಆ ಕಡೆಯಿಂದ, ಅದೇ ಅದೃಷ್ಟ ಅಂತ ಕರೆಯೋದು. ಅರ್ಥ ಮಾಡ್ಕೊಳ್ಳಿ, ಅದೃಷ್ಟ ಅಂದ್ರೆ ಬೇರೆ ಬೇರೆ ಏನೋ ಅಲ್ಲ, ಮೇಲಿಂದ ಉದುರೋದಲ್ಲ. ಕೊನೆಗಾಲದಲ್ಲಿ ಏನೋ ಒಂದು ಕೈ ಹಿಡಿತಕ್ಕಂಥದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದನ್ನೇ ನಾವು ಇಲ್ಲಿ ಅದೃಷ್ಟ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಒಂದು ಸ್ಥಾನ ನಾವು ತಗೊಳ್ತೀವಿ. ಹಾಗೆ 11ನೇ ಅಧಿಪತಿ ಆಗಿರ್ತಕ್ಕಂಥವನು, 10ನೇ ಅಧಿಪತಿ ಆಗಿರ್ತಕ್ಕಂಥವನು ಗುರು 11ಕ್ಕೆ ಹೋದಾಗ ಇದು ಬಹಳ ಒಳ್ಳೆ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ 10ನೇ ಅಧಿಪತಿ ವೃತ್ತಿಯಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ, ಅದು ಲಾಭದ ಮನೆಗೆ ಹೋದಾಗ ಈ ಕಡೆ ನಮಗೆ ಹೆಸರು ಕೀರ್ತಿ ಪ್ರತಿಷ್ಠೆನೂ ಬರುತ್ತೆ, ಅದ್ರ ಜೊತೆಗೆ ಬಡ್ತಿನೂ ಬರುತ್ತೆ, ಎರಡನ್ನೂ ಬರುತ್ತೆ. ಅಂದ್ರೆ ನಮಗೆ ಪ್ರಮೋಷನ್ ಬಂತು, ಪ್ರಮೋಷನ್ ಜೊತೆ ಇನ್ಕ್ರಿಮೆಂಟೂ ಬಂತು ಅನ್ನಂಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರಗಳು ಬರ್ತಕ್ಕಂಥ ಒಂದು ಇಲ್ಲಿ ತೋರಿಸ್ತಾ ಇದೆ ಮಿಥುನ ಲಗ್ನದವ್ರಿಗೆ. ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥವ್ನು 9ನೇ ಮನೆಯಲ್ಲಿರ್ತಕ್ಕಂಥದ್ದು ಮಂಗಳ, ವಿಶೇಷವಾಗಿರ್ತಕ್ಕಂಥ ಲಾಭ ಅಂತಂದ್ರೂ ಕೂಡ ಅದೃಷ್ಟದಿಂದ ಲಾಭ. ಕೊನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಅದು ಬರ್ತಾ ಇಲ್ಲ ಅಂತ ಅಂದಾಗ ಕೊನೆಯ ಮೂಮೆಂಟ್ ಅಲ್ಲಿ ದುಡ್ಡು ಬಂದ್ಬಿಡುತ್ತೆ. ಎಲ್ಲಾ ವಿಚಾರದಲ್ಲೂ ಖುಷಿಯಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಕೊನೆಯದಾಗಿ 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ನಮಗೆ 10ನೇ ಮನೆಗೆ ಹೋಗಿದ್ದಾನೆ. ವೃತ್ತಿಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆಲ್ಲ ನೀವು ಸ್ವಲ್ಪ ಪೋಲ್ ಮಾಡ್ತಕ್ಕಂಥದ್ದು, ಅಥವಾ ವೃತ್ತಿಯಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಒಂದು ಹಿರಿಯರಿಂದ ಅಥವಾ ಒಂದು ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥವ್ರಿಗೋಸ್ಕರ ನೀವು ದುಡ್ಡು ಕೊಡ್ತಕ್ಕಂಥದ್ದು, ಯಾವ್ದಾದ್ರು ಒಂದು ವಿಚಾರದಲ್ಲಿ 10ನೇ ಮನೆ ವಿಚಾರದಲ್ಲಿ ಹಣ ಪೋಲಾಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು ಮಿಥುನ ಲಗ್ನದ ವಿಚಾರ. ಇವತ್ತಿನ ಈ 8ನೇ ತಾರೀಕು ಬರ್ತಕ್ಕಂಥ ಒಂದು ಉಗಾದಿ ಭವಿಷ್ಯದ ಲಗ್ನಗಳು ಬರೆದಿಟ್ಕೊಳ್ಳಿ. ನಿಮ್ಮ ದಶಾಭುಕ್ತಿನ ಹೇಳಿರ್ತಕ್ಕಂಥದ್ದು ಅಪ್ಲೈ ಮಾಡಿ. ಒಂದೊಂದು ಮನೆನೂ ವಿಶ್ಲೇಷಣೆ ಮಾಡಿದ್ದೀನಿ. ಯಾವ ದಶಾ ಬಂದಿದೆ ಅಂತ ನೀವು ನೋಡ್ಕೊಳ್ಳಿ, ಯಾವ ದಶಾ ಎಲ್ಲಿವರೆಗೂ ಇರುತ್ತೆ 1 ವರ್ಷ ಅಂತ ನೋಡ್ಕೊಳ್ಳಿ, ಭುಕ್ತಿ ಎಲ್ಲಿವರೆಗೂ ಇರುತ್ತೆ ಅಂತ ನೋಡ್ಕೊಳ್ಳಿ, ಅಂತರ್ಭುಕ್ತಿ ಅಂತ ನೋಡ್ಕೊಳ್ಳಿ. ಇದನ್ನ ಗೋಚಾರ ಫಲಕ್ಕೆ ಅಪ್ಲೈ ಮಾಡಿ. ಹಾಗೆ ಈ ಉಗಾದಿ ಭವಿಷ್ಯ ಹೇಗೆ ಅಪ್ಲೈ ಆಗುತ್ತೆ ಅಂತ ಹೇಳಿ ಒಂದು ವಿಚಾರದಲ್ಲಿ ಹೇಳ್ತೀನಿ. ಗೌರ್ಮೆಂಟ್ ಅವರು ನಮಗೆ ಮೇಜರ್ ಟ್ಯಾಕ್ಸಸ್ ಅಂತ ಹಾಕ್ತಾರೆ. ಮೇಜರ್ ಟ್ಯಾಕ್ಸಸ್ GST, ಅದು ಕಣ್ಣು ಕಾಣಿಸುತ್ತೆ 12ನೇ ಮನೆ ತರ. ಇನ್ನೊಂದು ಮೇಜರ್ ಟ್ಯಾಕ್ಸಸ್ ಯಾವ್ದಾಗ್ತಾರೆ, ಇನ್ಕಮ್ ಟ್ಯಾಕ್ಸ್ ಹಾಕ್ತಾರೆ. ಇನ್ನು ಗೊತ್ತಿಲ್ಲದೆ ಇರೋ ಟ್ಯಾಕ್ಸಸ್ ಇರ್ತಾವಲ್ಲ, ಸೆಸ್ ಅಂತ ಹಾಕ್ತಾರೆ. ಆಮೇಲೆ ಯಾವ್ದಾದ್ರು ಒಂದು ಟೂತ್ ಪೇಸ್ಟ್ ತಗೊಂಡ್ರೆ ಅಲ್ಲೊಂದು ಸ್ವಲ್ಪ ಟ್ಯಾಕ್ಸ್ ಕಟ್ಟಿರ್ತೀವಿ, ಒಂದು ಅಕ್ಕಿ ತಗೊಂಡ್ರೆ ಅಲ್ಲೊಂದು ಟ್ಯಾಕ್ಸ್, ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅಲ್ಲೊಂದು ಟ್ಯಾಕ್ಸ್. ಈ ಸಣ್ಣ ಟ್ಯಾಕ್ಸ್ ಗಳೆಲ್ಲ ಇರ್ತಾವಲ್ಲ, ಖರ್ಚು. ಆ ರೀತಿ ಉಗಾದಿ ಭವಿಷ್ಯದಲ್ಲಿ ಸ್ವಲ್ಪ ಲಾಭ ಮತ್ತೆ ಸ್ವಲ್ಪ ನಷ್ಟ ತೋರಿಸ್ತಕ್ಕಂಥ ಒಂದು ಮಿಕ್ಸೆಡ್ ಕಾಂಬಿನೇಷನ್ ನಮ್ಮ ಉಗಾದಿ ಭವಿಷ್ಯದಲ್ಲಿ ಬಂದಿರತಕ್ಕಂಥದ್ದು. ಸೊ ಇಷ್ಟು ವಿಚಾರ. ಹಾಗೆ ಏಪ್ರಿಲ್ 22ನೇ ತಾರೀಕು ಕನ್ನಡದ ವಿಚಾರಗಳು ಇರ್ತಕ್ಕಂಥದ್ದು. ಕನ್ನಡದಲ್ಲಿ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.